ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಹೊಯ್ಸಳ ಸಾಮ್ರಾಜ್ಯದ ರೋಚಕ ಇತಿಹಾಸದೊಳಗೆ ಒಂದು ಪಯಣ ಮಾಡೋಣ. ಇದು ನಿಮ್ಮ ಜ್ಞಾನವನ್ನ ಪರೀಕ್ಷೆ ಮಾಡೋಕೆ ಒಂದು ಸಖತ್ತಾದ ರಸಪ್ರಶ್ನೆ. ಹಾಗಿದ್ರೆ ಎಲ್ರೂ ರೆಡಿನಾ? ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಟಾಪಿಕ್ ಹೊಯ್ಸಳರು. ಇದು ಒಂದು ಕ್ಲಾಸ್ರೂಮ್ ತರಹದ ರಸಪ್ರಶ್ನೆ. ಗೊತ್ತಿಲ್ಲದ ವಿಷಯಗಳನ್ನ ಮಜವಾಗಿ ಕಲಿಯೋಕೆ ಇದು ಸಹಾಯ ಮಾಡತ್ತೆ. ಶುರು ಮಾಡೋಣವಾ? ನೋಡಿ, ಈ ರಸಪ್ರಶ್ನೆಯ ರೂಲ್ಸ್ ತುಂಬಾನೇ ಸಿಂಪಲ್. ಪ್ರತಿ ಪ್ರಶ್ನೆಗೂ ಉತ್ತರ ಯೋಚನೆ ಮಾಡಕ್ಕೆ ನಿಮ್ಗೆ 5 ಸೆಕೆಂಡ್ ಟೈಮ್ ಇರುತ್ತೆ. ಆಮೇಲೆ ಸರಿಯಾದ ಉತ್ತರ ಯಾವುದು ಮತ್ತೆ ಅದರ ಹಿಂದಿರುವ ಸಂಪೂರ್ಣ ವಿವರಣೆ ಕೂಡ ಬರುತ್ತೆ. ಎಲ್ಲವೂ ನಮ್ಮ ಕನ್ನಡದಲ್ಲಿಯೇ. ನಾವು ಈ ರಸಪ್ರಶ್ನೆಯನ್ನ 3 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಹೊಯ್ಸಳರ ರಾಜರು ಮತ್ತೆ ಅವರ ದಿಗ್ವಿಜಯಗಳ ಬಗ್ಗೆ ಮಾತಾಡೋಣ. ಆಮೇಲೆ ಅವರ ಅದ್ಭುತ ವಾಸ್ತುಶಿಲ್ಪ ಮತ್ತೆ ಕಲೆಯ ಬಗ್ಗೆ. ಹಾಗೆ ಕೊನೆಯಲ್ಲಿ ಅವರ ಆಡಳಿತ ಮತ್ತು ಸಂಸ್ಕೃತಿ ಹೇಗಿತ್ತು ಅಂತ ನೋಡೋಣ. ಮೊದಲನೇ ಸುತ್ತು, ರಾಜರು ಮತ್ತು ವಿಜಯಗಳು. ಇಲ್ಲಿದೆ ನೋಡಿ ನಿಮ್ಮ ಮೊದಲನೇ ಪ್ರಶ್ನೆ. ಓಕೆ, ಟೈಮ್ ಮುಗಿತು. ಸರಿಯಾದ ಉತ್ತರ ಆಪ್ಷನ್ ಎ, ಸಳ. ಇದರಿಂದೇ ಒಂದು ಸಖತ್ ಕಥೆನೇ ಇದೆ ಗೊತ್ತಾ? ದಂತಕಥೆಯ ಪ್ರಕಾರ ಸಳ ತನ್ನ ಗುರುವಿನ ಆಜ್ಞೆಯಂತೆ ಒಂದು ಹುಲಿಯನ್ನ ಕೊಂದನಂತೆ. ಆಗ ಗುರು ಹೇಳಿದ ಪೊಯ್ ಸಳ ಅಂದ್ರೆ ಹೊಡಿ ಸಳ ಅನ್ನೋ ಕೂಗೆ ಮುಂದೆ ಹೊಯ್ಸಳ ಸಾಮ್ರಾಜ್ಯದ ಹೆಸರಾಯಿತು ಅಂತ ನಂಬಲಾಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ರಾಜವಂಶದ ಅತ್ಯಂತ ಶಕ್ತಿಶಾಲಿ, ದ ಗ್ರೇಟೆಸ್ಟ್ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ವೀರಬಲ್ಲಾಳ 2. ಹೌದು, ವೀರಬಲ್ಲಾಳ 2ನೇ ಒಬ್ಬ ಪ್ರಬಲ ದೊರೆ. ಇವರು ತಮ್ಮ ಸಾಮ್ರಾಜ್ಯದ ಗಡಿಗಳನ್ನ ವಿಸ್ತರಿಸಿ ಬೆಳವಾಡಿ ಯುದ್ಧದಲ್ಲಿ ದೇವಗಿರಿಯ ಯಾದವರನ್ನ ಸೋಲಿಸಿ ಹೊಯ್ಸಳರ ಪ್ರಾಬಲ್ಯವನ್ನ ಸ್ಥಾಪಿಸಿದ್ರು. ಇದು ಅವರ ಆಳ್ವಿಕೆಯ ಒಂದು ಬಹಳ ಮುಖ್ಯವಾದ ಘಟ್ಟ. ಯಾವುದೇ ಸಾಮ್ರಾಜ್ಯಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಅಲ್ವಾ? ಹೊಯ್ಸಳರ ವಿಷಯದಲ್ಲಿ ಆ ಅವನತಿಗೆ ಕಾರಣವಾದ ಆಕ್ರಮಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಖಿಲ್ಜಿ ರಾಜವಂಶ. ದೆಹಲಿ ಸುಲ್ತಾನೇಟ್ನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದ ಮಲಿಕ್ ಕಾಫೂರ್ 1311ರಲ್ಲಿ ದ್ವಾರಸಮುದ್ರದ ಮೇಲೆ ದಾಳಿ ಮಾಡಿದ. ಈ ದಾಳಿ ಹೊಯ್ಸಳರ ಶಕ್ತಿಯನ್ನು ಎಷ್ಟು ದುರ್ಬಲಗೊಳಿಸಿತು ಅಂದ್ರೆ ಅಲ್ಲಿಂದ ಅವರ ಅವನತಿ ಶುರುವಾಯಿತು. ಸರಿ, ಈಗ ನಮ್ಮ 2ನೇ ರೌಂಡ್ಗೆ ಹೋಗೋಣ. ವಾಸ್ತುಶಿಲ್ಪ ಮತ್ತು ಕಲಾತ್ಮಕತೆ. ಹೊಯ್ಸಳರು ಅಂದ ತಕ್ಷಣ ನೆನಪಾಗೋದು ಅವರ ದೇವಸ್ಥಾನಗಳು. ಅವುಗಳಗೊಂದು ವಿಶೇಷ ಶೈಲಿ ಇದೆ. ಅದು ಯಾವುದು? ಉತ್ತರ ಆಪ್ಷನ್ ಎ, ವೇಸರ ಶೈಲಿ. ಹೊಯ್ಸಳ ವಾಸ್ತುಶಿಲ್ಪ ಅಂದ್ರೆ ಅದು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಒಂದು ಅದ್ಭುತ ಫ್ಯೂಷನ್. ಇದನ್ನೇ ವೇಸರ ಶೈಲಿ ಅಂತ ಕರೆಯೋದು. ಕೆಲವೊಮ್ಮೆ ಇದನ್ನ ಚಾಲುಕ್ಯ ಶೈಲಿ ಅಂತಾನೂ ಹೇಳ್ತಾರೆ. ಇದು ಎರಡೂ ಶೈಲಿಗಳ ಬೆಸ್ಟ್ ಅಂಶಗಳನ್ನ ಒಟ್ಟು ಸೇರಿಸುತ್ತೆ. ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಕಿರೀಟ ಇದ್ಹಾಗೆ ಇರೋ ದೇವಸ್ಥಾನದ ಬಗ್ಗೆ ಈ ಪ್ರಶ್ನೆ. ರಾಜ ವಿಷ್ಣುವರ್ಧನ ನಿರ್ಮಿಸಿದ ಆ ಫೇಮಸ್ ದೇವಸ್ಥಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಬೇಲೂರಿನ ಚೆನ್ನಕೇಶವ ದೇವಾಲಯ. ಬೇಲೂರಿನಲ್ಲಿರೋ ಭವ್ಯವಾದ ಚೆನ್ನಕೇಶವ ದೇವಸ್ಥಾನವನ್ನ ರಾಜ ವಿಷ್ಣುವರ್ಧನ ಕಟ್ಟಿಸಿತು. ಇದು ಚೋಳರ ಮೇಲೆ ಗೆದ್ದಿದ್ದಕ್ಕೆ ಮತ್ತು ತಾನು ಶ್ರೀವೈಷ್ಣವ ಧರ್ಮಕ್ಕೆ ಮತಾಂತರಾಗಿದ್ದರ ನೆನಪಿಗಾಗಿ ಕಟ್ಟಿಸಿತು. ಇದು ಅವರ ಕಲಾತ್ಮಕತೆಯ ಒಂದು ಅದ್ಭುತ ಸಂಕೇತ. ಹೊಯ್ಸಳರ ಶಿಲ್ಪಗಳು ಎಷ್ಟು ಸೂಕ್ಷ್ಮವಾಗಿವೆ ಅಲ್ವಾ? ಅಷ್ಟು ಅದ್ಭುತ ಕೆತ್ತನೆ ಮಾಡೋಕೆ ಅವರು ಯಾವ ಕಲ್ಲಂಗ ಬಳಸ್ತಿದ್ರು ಗೊತ್ತಾ? ಉತ್ತರ ಆಪ್ಷನ್ ಸಿ, ಬಳಪದ ಕಲ್ಲು ಅಥವಾ ಸೋಪ್ಸ್ಟೋನ್. ಹೌದು, ಸೋಪ್ಸ್ಟೋನ್ ಅಥವಾ ಬಳಪದ ಕಲ್ಲು ಸ್ವಲ್ಪ ಮೃದುವಾಗಿರುತ್ತೆ. ಇದೇ ಕಾರಣಕ್ಕೆ ಹೊಯ್ಸಳ ಶಿಲ್ಪಿಗಳಿಗೆ ಅಷ್ಟು ವಿವರವಾಗಿ, ಅಷ್ಟು ಸೂಕ್ಷ್ಮವಾಗಿ ಶಿಲ್ಪಗಳನ್ನ ಕೆತ್ತೋಕಿ ಸಾಧ್ಯವಾಯಿತು. ಹೊಯ್ಸಳ ದೇವಸ್ಥಾನಗಳ ಅದ್ಭುತ ಕಲಾಕೃತಿಗಳ ಹಿಂದಿನ ಸೀಕ್ರೆಟ್ ಇದೆ. ಸರಿ, ಈಗ ನಮ್ಮ ಕೊನೆಯ ಸುತ್ತಿಗೆ ಬಂದಿದ್ದೇವೆ, ಆಡಳಿತ ಮತ್ತು ಸಂಸ್ಕೃತಿ. ಹೊಯ್ಸಳರ ಆಡಳಿತ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ವಿಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯ ಅಥವಾ ಮಂಡಲ. ಹೊಯ್ಸಳರ ಆಡಳಿತದಲ್ಲಿ ಒಂದು ವ್ಯವಸ್ಥಿತ ವಿಭಾಗ ಇತ್ತು. ಇದರಲ್ಲಿ ರಾಜ್ಯ ಅಥವಾ ಮಂಡಲ ಅಂದ್ರೆ ಇವತ್ತಿನ ಪ್ರಾಂತ್ಯದ ಹಾಗೆ ಅದು ಅತಿದೊಡ್ಡ ವಿಭಾಗವಾಗಿತ್ತು. ಅದರ ಕೆಳಗೆ ನಾಡು, ಕಂಪಣ ಮತ್ತು ಕೊನೆಯಲ್ಲಿ ಅತಿ ಚಿಕ್ಕ ಘಟಕವಾದ ಗ್ರಾಮ ಬರುತ್ತಿತ್ತು. ಮತ್ತು ಇಲ್ಲಿದೆ ನೋಡಿ ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ. ಹೊಯ್ಸಳರ ನಾಣ್ಯಗಳು ಮತ್ತು ಮುದ್ರೆಗಳ ಮೇಲೆ ಯಾವ ರಾಜಲಾಂಛನ ಇತ್ತು? ನಾವು ಶುರು ಮಾಡಿದ ಕಥೆಗೂ ಇದಕ್ಕೂ ಒಂದು ನೇರ ಸಂಬಂಧ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹುಲಿಯನ್ನು ಕೊಲ್ಲುತ್ತಿರುವ ಸಳ. ಈ ಲಾಂಛನ ಅವರ ಸಾಮ್ರಾಜ್ಯದ ಸ್ಥಾಪನೆಯ ಕಥೆಗೆ ನೇರವಾಗಿ ಸಂಬಂಧಿಸಿದ್ದು. ಹೊಯ್ಸಳ ದಂತಕಥೆಯನ್ನ ನೆನಪಿಸೋ ಈ ಚಿಹ್ನೆಯೇ ಅವರ ಮುದ್ರೆ ಮತ್ತು ನಾಣ್ಯಗಳ ಮೇಲೆ ಇರ್ತಿತ್ತು.
ಇದು ಅವರ ಶಕ್ತಿ ಮತ್ತು ಅವರ ಮೂಲ ಎರಡೂನೂ ಪ್ರತಿನಿಧಿಸುತ್ತಿತ್ತು. ಇದರೊಂದಿಗೆ ನಮ್ಮ ಹೊಯ್ಸಳರ ಮೇಲಿನ ರಸಪ್ರಶ್ನೆ ಮುಗಿತು. ಈಗ ನಿಮ್ಮ ಫೈನಲ್ ಸ್ಕೋರ್ ನೋಡೋ ಸಮಯ. ನಾವು ಕೇಳಿದ್ದು ಒಟ್ಟು 8 ಪ್ರಶ್ನೆಗಳು. ನಿಮಗೆ ಎಷ್ಟಕ್ಕೆ ಎಷ್ಟು ಉತ್ತರಗಳು ಸರಿಯಾಗಿ ಸಿಕ್ಕವು? ನಿಮ್ಮ ಅಂಕಗಳನ್ನ ನೋಡ್ಕೊಳ್ಳಿ. ಇವತ್ತಿನ ಈ ಐತಿಹಾಸಿಕ ಪಯಣ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಬಾರಿ ನಾವು ಭಾರತೀಯ ಇತಿಹಾಸದ ಯಾವ ಅಧ್ಯಾಯದ ಬಗ್ಗೆ ಮಾತಾಡೋಣ? ನಿಮ್ಮ ಸ್ಕೋರ್ ಎಷ್ಟು ಬಂತು ಮತ್ತು ನಿಮ್ಮ ಸಲಹೆಗಳನ್ನ ಕಾಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ. ಮತ್ತೆ ಸಿಗೋಣ.